BS ರಮೇಶ್ ಬಾಬು ಅಡುಗೆ ಕಾರ್ಮಿಕ ರಾಜ್ಯ ಮುಖಂಡರು. ಈ ದಿನ 26ನೇ ತಾರೀಕು ಈ ದಿನ ಶ್ರೀರಾಮನವಮಿ ಪ್ರಯುಕ್ತ ಇವತ್ತು ಶ್ರೀರಾಮನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಪೂಜೆ ಅಲಂಕಾರ ಅಭಿಷೇಕ ನಡೆಸಿ ಎಲ್ಲ ಅಡುಗೆ ಕಾರ್ಮಿಕರಿಗೆ ಅವ್ರ ಕುಟುಂಬದಲ್ಲಿ ಒಳ್ಳೆಯದಾಗಬೇಕು ಅಂತೇಳಿ ನಾವು ಈ ದಿನ ಪೂಜೆ ನಮ್ಮ ಟ್ರಸ್ಟಿನ ಕೇಂದ್ರ ಕಚೇರಿಯಲ್ಲಿ ಪೂಜೆ ಮಾಡಿರುತ್ತೇವೆ. ಮತ್ತು ಇದು ವಿಶೇಷ ಏನಂದರೆ ನಾವು ಸುಮಾರು ಒಂದು 4 ತಿಂಗಳ ಹಿಂದೆ ನಾವು ಅನ್ನಪೂರ್ಣಿ ವಿಗ್ರಹ ಮಾಡಿಸ್ಬೇಕು ಅಂತೇಳಿ ಆರ್ಡರ್ ಕೊಟ್ಬಿಟ್ಟು ಒಂದು ವಾರ ಆದಮೇಲೆ ಅದನ್ನು ನಾವು ಭತ್ತ ಪೈರು ನಾಟೋಕ್ಕೆ ನಾವು ರೆಡಿ ಮಾಡಿದ್ರಿ. ಆ ಭತ್ತ ಪೈರು ಬಂದು ಕಲ್ಯಾಣೋತ್ಸವ ಟೈಮ್ಗೆ ಆ ಭತ್ತ ಬೆಳೆದು ಭತ್ತ ಬರಬೇಕು ಅಂತೇಳಿ ಆ ಒಂದು ಕಾನ್ಸೆಪ್ಟ್ ನಾವು ಇಟ್ಕೊಂಡು ಅದನ್ನು ಪೈರು ರೆಡಿ ಮಾಡಿಸಿದ್ರಿ. ನಾವು ಮನೆ ಕೋಲಾರಲ್ಲಿ ನಾವು ಕಲ್ಯಾಣೋತ್ಸವ ಮತ್ತು ಹೋಮ ಮಾಡಿಸಿದಾಗ ಆವತ್ತು ಈ ಪೈರು ಮತ್ತು ಭತ್ತ ಎಲ್ಲ ಬಂದಿತ್ತು. ಈ ಭತ್ತದ ವಿಶೇಷ ಏನಪ್ಪ ಅಂದರೆ ಆ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಆ ಭತ್ತದ ಪೈರಲ್ಲಿ ಆಯಮ್ಮ ಸೆಂಟ್ರಲ್ಲಿ ಕೂತ್ಕೋಬೇಕು ಅಂತೇಳಿ ಆಯಮ್ಮನ ನಾವು ಕೂಡಿಸ್ಬಿಟ್ಟು ವಿಶೇಷ ಪೂಜೆ ಮಾಡಿದ್ದೀರಿ. ಈ ಭತ್ತ ನಾವು ತೆಗೆದು ಒಂದು ವಾರ 15 ದಿನ ಅದನ್ನು ಭತ್ತನ ತೆಗೆದು ಆ ಭತ್ತ ತೆಗೆದು ಪ್ಯಾಕೆಟ್ ಮಾಡಿ ಅದನ್ನು ಪೂಜೆ ಮಾಡ್ತೀವಿ. ನಾವು ದೇವರು ಪ್ರತಿ ಶುಕ್ರವಾರ ನಾವು ಆ ಭತ್ತಕ್ಕೆ ಪೂಜೆ ಮಾಡಿ ತದನಂತರ ನಾವು ಅಭಿಷೇಕ ಮಾಡ್ತೀವಿ. ಮುಂದಿನ ಬರೋ ತಿಂಗಳು ಏಪ್ರಿಲಲ್ಲಿ ನಾವು ಒಂದು ಟ್ರಸ್ಟ್ ಮಾಡ್ತಾಯಿದ್ದೀರಿ, ಅನ್ನದಾನ ಟ್ರಸ್ಟ್ ಒಂದು ಮಾಡ್ತಾಯಿದ್ದೀರಿ. ಆ ಟ್ರಸ್ಟ್ ಆದಮೇಲೆ ನಂತರ ಪ್ರತಿ ಶುಕ್ರವಾರನೂ ಅಭಿಷೇಕ ಮತ್ತು ಉಚಿತ ಅನ್ನದಾನ ಇರುತ್ತದೆ. ಎಲ್ಲ ಅಡುಗೆ ಕಾರ್ಮಿಕರು ಇದನ್ನು ಸಹಕರಿಸಬೇಕು ಮತ್ತು ಎಲ್ಲ ದಾನಿಗಳಿಗೂ ನಮ್ಮ ಅಡುಗೆ ಸಂಘದಿಂದ ಮತ್ತು ಟ್ರಸ್ಟಿನ ಮುಖಾಂತರ ಅನೇಕ ವಂದನೆಗಳು.